ವಿಶ್ವೇಶ್ವರಯ್ಯನವರಿಗೂ ಕೂಡ 24 ಗಂಟೆ ಹೇಗೆ ಒಬ್ಬ ಮಹಾತ್ಮನಾದ. ಆದ್ರೆ ನಾವೆಲ್ಲ ಕೂಡ ದುರಾತ್ಮರಾಗ್ತೀವಿ ಅಂದ್ರೆ ಸಮಯವನ್ನ ಸರಿಯಾಗಿ ಸದ್ವಿನಿಯೋಗಗೊಳ್ಳದೆ 3 ತಿಂಗಳ ಕಾಲ IPL ಗೆ ಸಮಯ ಕೊಟ್ಟೆವು, 3 ತಿಂಗಳಿಗೆ ಬಿಗ್ ಬಾಸ್ ಕೊಟ್ಟೆವು. ಅವಳು ಬರ್ತಾರ ಅಕ್ಕ ಅನುಶ್ರೀ ಹಾಯ್ ಇಂಡಿ, ಅವಳಿಗೆ ಒಂದು 3 ತಿಂಗಳು ಕೊಟ್ಟಾಗ ಅವಳು ಒಂದು ಸ್ಟೇಜ್ ಫಂಕ್ಷನ್ ಮಾತ್ರ 1 ಲಕ್ಷ 2 ಲಕ್ಷ ರೂಪಾಯಿ ತೋತಾಳ, ನಿಮಗೇನು ಬಂತು ಅಂತ. ಹಾಗಾಗಿ ಮುದ್ದು ಮಕ್ಕಳೇ, ನಿಮ್ಮಲ್ಲಿ ವಿಶೇಷವಾಗಿ ಯಾಕೆ ಈ ಜಾಗೃತಿಯನ್ನು ಮೂಡ್ತಾ ಇದ್ದೀರ ಅಂದ್ರೆ ನಿಮ್ಮ ಸಮಯವನ್ನ ಅಯೋಗ್ಯರಿಗೆ ಅನಾವಶ್ಯಕ ಕೆಲಸಗಳಿಗೆ ದಯವಿಟ್ಟು ಕೊಡಬೇಡಿ. ಯಾಕಂದ್ರೆ ನಿಮ್ಮಪ್ಪ ನೋಡಿ ಇಲ್ಲಿ ನೆಲ್ಲ ಕುತ್ಕೊಂಡಿರೋದ್ರು ಕೂಡ ಈ ಹುಡುಗಿಯರು ಅದೇ ಅವಳ ತಾಯಿ ಇನ್ನೊಬ್ಬರ ತೋಟದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅದೇ ಬೇಸಿಗೆಯಲ್ಲಿ ಇನ್ನೊಬ್ಬರ ತೋಟದಲ್ಲಿ ಕಸ ತೆಗಿತಾ ಇದ್ದಾಳೆ. ಅವಳಿಗೆ ಎಷ್ಟು ನೋವಾಗಿರಬೇಕು. ಅದೇ ನಿಮ್ಮಪ್ಪ ಅದೇ 300-500 ಕೂಲಿಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೊಬ್ಬರ ತೋಟದಲ್ಲಿ ತೊಗರಿ ಕೊಯ್ಯೋದಕ್ಕೋ, ನಿಂಬೆಗಳಿಗೆ ಹತ್ತಿ ಮಾಡೋದಕ್ಕೋ, ಇನ್ನೊಂದಕ್ಕೋ ಕಬ್ಬು ಕಡಿಯೋದಕ್ಕೆ ಹೋಗಿ ಅಂತಲ್ಲ, ಆ ಕಬ್ಬಿನ ರವದಿ ಮೈ ಚುಚ್ಚಿದಾಗ ಗೆರೆ ಬೀಳ್ತಾವ. ಆಕಸ್ಮಿಕ ಗೊತ್ತು ನಿಂಬೆ ಹಣ್ಣಿನ ನಾಡು ಇಂಡಿಯಾ ಅಂದ್ರೆ ಯಾವುದು? ನಿಂಬಿ ಗಿಡದಾಗ ಹೋಗಿರೋಣ, ನಿಂಬಿ ಗಿಡದಾಗ ಹೋದ್ರ ಕೆಳಗೂ ಚುಚ್ಚುತ್ತದ ಮ್ಯಾಗೂ ಚುಚ್ಚುತ್ತದ. ಅಂತ ನಡುವೆ ಒಂದು 4 ನಿಂಬಿಕೆ ಹೇಳಿದೆ ಅಂತಲ್ಲ, ನಿಮ್ಮ ಬದುಕನ್ನ ಕಟ್ಕೊಡ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಗಳು. ನೀವೇನು ಅವ್ರಿಗೆ ವಾಪಸ್ ಕೊಟ್ರಿ ಎನ್ನುವಂತ ಪ್ರಶ್ನೆಯನ್ನು ನೀವು ಮಾಡ್ಕೊಳ್ಬೇಕಲ್ವಾ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಇಂಡಿ ಒಂದು ಎ ಸೇರಿಸ್ಬಿಟ್ರ ಅದು ಇಂಡಿಯಾ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಅಂತ ಇಂಡಿಯಾ ಲೆವೆಲ್ಗೆ ತೆಗೆದುಕೊಳ್ಬೇಕಾದ್ರು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾವಾಗ ನಿಮ್ಮ ಜವಾಬ್ದಾರಿಯನ್ನ ನೀವು ಸರಿಯಾಗಿ ಅರ್ಥಕೊಳ್ಳೋದಿಲ್ವೋ ಅವತ್ತು ನಿಮ್ಮ ಭವಿಷ್ಯ ಸರ್ವನಾಶ ಆಗುತ್ತೆ. ಎಷ್ಟು ಜನರಿಗೆ ಸಾಮಾನ್ಯವಾಗಿ ಹೇಳ್ತಾ ಇದೆ, ಇಂಗ್ಲಿಷ್ನ ಸಮಸ್ಯೆ ಜನರಿಗಿದೆ. ಸರ್ ಇಂಗ್ಲಿಷ್ ಅಂದ್ರೆ ಭಯ ಸರ್, ಯಾವ ಸುಳಿ ಮಗ ಮಾಡೋದು ಇಂಗ್ಲಿಷ್. ಸಾಮಾನ್ಯವಾಗಿ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ನೋವು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಅಂದ್ರೆ ಭಯ. ಜಿಜಿಬಿ ಇಂಗ್ಲಿಷ್. ಯಾವ ಇಂಗ್ಲಿಷ್? ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡದ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದ್ದಾವೆ. ಅದ್ಭುತವಾಗಿ ಓದ್ತೇವೆ, ಬರೀತೇವೆ, ಮಾತಾಡ್ತೇವೆ. ಅದ್ಭುತ ಕನ್ನಡಿಗರು ನಾವೆಲ್ಲ. ಆದ್ರೆ ಅದು ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಜಡ್ವರೆಗೆ 26 ಅಕ್ಷರಗಳ ಒಂದು ಇಂಗ್ಲಿಷ್ ಓದಕ್ಕೆ ಭಯ ಪಡ್ತೀವಿ. ಯಾಕಪ್ಪ ಅಂದ್ರೆ ಇದೊಂದೊಮ್ಮೆ ಇಂಗ್ಲಿಷ್ ಅಂತ ಹುಚ್ಚನಾಗಿದ್ದಂಗ. ಏನಿದ್ದಂಗ? ಈಗ ನಾವು ಕಾಲೇಜಿಗೆ ಬರ್ತಾ ಇರ್ತೀವಿ, ನಾವು ಓಡಿ ಹೋದ್ರೆ ಏನಾಗುತ್ತ? ನಾಯಿ ಬೆನ್ನತ್ತ ಕಲ್ತ್ಕೊಂಡ್ರೆ. ಹಾಗೆ ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು, ನಮ್ಮ ನೋವು ನಮಗೆ ಅಸಾಧ್ಯ ಅನ್ನೋದು ಹೆಂಗಪ್ಪ ಅಂದ್ರ ಬೀದಿ ನಾಯಿಗಳಿದ್ದಂಗ. ಏನಿದ್ದಂಗ? ಓಡುದ್ರ ಬೆನ್ನ ಹತ್ತಾವ, ಎದುರಿಸಿಕೊಂಡ್ರ ಓಡ್ ಹೋಗ್ತಾವ. ಹಾಗಾಗಿ ಮುದ್ದು ಮಕ್ಕಳೇ, ನಿಮ್ಮಲ್ಲಿ ಒಂದು ಅರಿವಿರಬೇಕು, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ಅನ್ನೋದ್ರಲ್ಲೇ ಸ್ವಲ್ಪ ನೀವು ಬಿಡಿಸಿ ಬಂದಾಗ ಐ ಆಮ್ ಪಾಸಿಬಲ್ ಅನ್ನುವಂತ ಶಬ್ದ ಅದರಲ್ಲಿದೆ. ಹಾಗಾಗಿ ನಿಮ್ಮ ಬದುಕನ್ನ ಸಕಾರಾತ್ಮಕವಾಗಿ ನೋಡಿಕೊಂಡಾಗ ಮಾತ್ರ ನಿಮ್ಮ ಬದುಕು ನಿರ್ಮಾಣ ಆಗುತ್ತಾ. ತುಂಬಾ ವಿಶೇಷವಾಗಿ ಇಲ್ಲಿ 2 ಜನ ವಿದ್ಯಾರ್ಥಿಗಳು ಅದ್ಭುತವಾಗಿ ಮಾತಾಡಿದ್ರು. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಒಬ್ಬರು ಸವಿತಾ, ಇನ್ನೊಬ್ಬರು ವೀರಪ್ಪ ಅಲ್ವಾ? ನಂದನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತುಂಬಾ ಸಂತೋಷ ಆಯ್ತು ನನಗೆ. ಯಾಕಂದ್ರೆ 10 ಹಡಿಯೋದಕ್ಕಿಂತ 1-2 ಗೊತ್ತಿರಂತ ಮಕ್ಕಳಿರಬೇಕು. ಸವಿತಾ ಚಪ್ಪಾಳೆಗಳ ಮೂಲಕ ಅವರಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಇವತ್ತ ಕರ್ನಾಟಕ ಸಾಮಾನ್ಯವಾಗಿ ನೋಡಿದಾಗ ಭಾರತಕ್ಕೆ 80 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ಇಲ್ಲಿವರೆಗೂ ಹೆಣ್ಣು ಮಗಳು ಬಾರಮ್ಮ ಮುಂದುಗಡೆ ಇವ್ರು ಹೇಳ್ತಾ ಇದ್ರು ನನ್ನ ಭೇಟಿಯಾಗಿ, ಸರ್ ನಾನು ಫಸ್ಟ್ ಇಯರ್ ಇಲ್ಲಿ ಬಂದಾಗ ನನ್ನ ಭೇಟಿಯಾಗಿದ್ರಿ, ಇವತ್ತು ಈ ಕಾಲೇಜ್ ಬಿಟ್ಟು ಹೊಟ್ಟಿದ್ದೀನ, ಇವತ್ತು ನಿಮ್ಮ ದರ್ಶನ ಆಗಿದೆ ಅಂತಾರೆ. ನನ್ನ ಒಂದು ಅಭಿಲಾಷೆ ಏನಪ್ಪಾ ಅಂದ್ರ, ಏನಮ್ಮ ಹೆಸರು? ಮುಂದೆ ಬಾರಮ್ಮ. ಸವಿತಾ ಅವರು ಕರ್ನಾಟಕ ರಾಜ್ಯದಲ್ಲಿ ಒಬ್ರು ಕೂಡ ಹೆಣ್ಣು ಮಕ್ಕಳು ಅಂತ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿಲ್ಲ. ಹಾಗಾಗಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಈ ಮಹಿಳೆ ಮುಂದೊಂದು ದಿನ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಅಂತ ಮುಂದೊಂದು ದಿನ ಈ ಒಂದು ರಾಜ್ಯವನ್ನ ಆಳುತ್ತಾ ಆಗಲಿ. ಯಾಕಂದ್ರೆ ಅವರ ಚಿಂತನೆಗಳನ್ನು ನಾವು ಸೂಕ್ಷ್ಮವಾಗಿ ಮಾಡಿದ್ರೆ ಒಬ್ಬ ನಾಯಕಿಗೆ ಇರಬೇಕಾದಂತ ಎಲ್ಲ ಸಂಸ್ಕಾರಗಳು ಅವಳ ಚಿಂತನೆಯಿಂದ ಕಂಡಿದ್ದು. ಅದಕ್ಕೆ ಹೇಳ್ತಾರ ಫೇಸ್ ಈಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಹಾಗಾಗಿ ಮುಖ ಮನಸ್ಸಿನ ಕೈಗನ್ನಡಿ ಅಂತ. ಅವರ ವಿಚಾರಗಳು ತುಂಬಾ ಸಂತೋಷ ಆಯ್ತು. ಇಲ್ಲೊಬ್ಬ ಜನ ನಂದಕುಮಾರ್, ಏನಪ್ಪಾ ನಂದು, ಅವ ಎಷ್ಟು ಚೆನ್ನಾಗಿ ಹೇಳಪ್ಪ ಅಂದ್ರೆ ವಿಶೇಷವಾಗಿ ನೋಡಿ, ಯಾವತ್ತೂ ಕೂಡ ನೀವು ಶಿಕ್ಷಕರಿಗೆ ಹಿಂದೂ ಮುಂದೆ ಬೈಬೇಡ್ರಿ. ಯಾಕಂದ್ರ ಗುರುವಿನ ಶಾಪ ಒಂದ್ಸಲ ತಟ್ಟಿ ಬಿಟ್ಟು ಅಂದ್ರ ನಿಮ್ಮ ಜನ್ಮ ಜನಾಂತರ ನಿಮ್ಮ ವಂಶವೇ ಉದ್ಧಾರ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಹಿಂದಿನ ವಿದ್ಯಾರ್ಥಿಗಳಿಗೆ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ, ಸಾಗುತ್ತಿತ್ತು ಅದು ವೀರ ಧೀರನ ದಂಡು. ಇಂದಿನ ವಿದ್ಯಾರ್ಥಿಗಳಿಗೆ ಮುಂದೆ ಗುರಿಯೂ ಇಲ್ಲ, ಹಿಂದೆ ಗುರುವೂ ಇಲ್ಲ, ಸಾಗುತ್ತಿದೆ ಅದು ರಣಹೇಡಿಗಳ ದಂಡು ಅಂತ ಒಬ್ಬ ಸಾಹಿತಿ ಬರ್ತಾನೆ.
ಹಾಗಾಗಿ ಮುದ್ದು ಮಕ್ಕಳೇ, ಜೀವನದಲ್ಲಿ ಒಂದು ಅದ್ಭುತವಾದ ಗುರಿಗಳಿಟ್ಕೊಳ್ಳಿ. ಇವತ್ತ ಎಲ್ಲರಿಗೂ ಕೂಡ ವಿವೇಕಾನಂದ ಗೊತ್ತು, ಎಷ್ಟೋ ಜನರಿಗೆ ರಾಮಕೃಷ್ಣ ಪರಮಹಂಸ ಗೊತ್ತಿರ್ಲಕ್ಕಿಲ್ಲ, ಆದ್ರೆ ವಿವೇಕಾನಂದ ಗೊತ್ತು. ಇವತ್ತು ಎಷ್ಟೋ ಜನರಿಗೆ ಚಾಣಕ್ಯ ಗೊತ್ತಿರ್ಲಕ್ಕಿಲ್ಲ, ಚಂದ್ರಗುಪ್ತ ಮೌರ್ಯ ಗೊತ್ತು. ಎಷ್ಟೋ ಜನರಿಗೆ ಇವತ್ತು ಗುರು ಗೋವಿಂದ ಭಟ್ಟ ಗೊತ್ತಿರ್ಲಕ್ಕಿಲ್ಲ, ಅವರ ಶಿಷ್ಯ ಸಂತ ಶಿಶುನಾಳ ಚರಿಪ ಗೊತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿರುವಂತ ಎಲ್ಲ ವೇದಿಕೆ ಮೇಲೆ ಎಲ್ಲ ಶಿಕ್ಷಕರು ಕೂಡ ರಾಮಕೃಷ್ಣ ಪರಮಹಂಸರಾಗಿ, ಹಾಗಾಗಿ ಅಕ್ಕ ಮಹಾದೇವಿಯಾಗಿ, ಅದರ ಜೊತೆಗೆ ಚಾಣಕ್ಯನಾಗಿ ನಿಮ್ಮ ಬದುಕಿಗೆ ಒಂದು ಒಂದು ಅದ್ಭುತವಾದ ರೂಪ ಕೊಡ್ತಾ ಇದ್ದಾರೆ. ಎಲ್ಲ ಶಿಕ್ಷಕರು ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಿ. ಹೌದು, ಕೈ ಬರಪ್ಪ, ಹೌದು, ಅವರು ಶಿಕ್ಷಕರು ನಮ್ಮ ಬಾಳ ರಕ್ಷಕರು. ನಾವು ಆಗಬಾರದೆಂದು ರಾಕ್ಷಸರು ಹೊರಟಿದ್ದಾರೆ ತಮ್ಮ ಜೀವನ ಪರ್ಯಂತ ನಮ್ಮನ್ನು ಮಾಡಲು ಸಾಕ್ಷರರು, ನಮ್ಮನ್ನು ಮಾಡಲು ಸಾಕ್ಷರರು. ಆಗಾಗುವುದು ಭಾರತ ದೇಶ ಹಸಿರು ಅಂತ. ಈ ಭಾರತ ಜ್ಞಾನದಿಂದ ಹಸಿರಾಗಿ ಕಂಗೊಳಿಸಬೇಕಾದ್ರೆ ಶಿಕ್ಷಕರ ಪರಿಶ್ರಮ ತುಂಬಾ ಇದೆ. ಹಾಗಾಗಿ ವಿಶೇಷವಾಗಿ ಪ್ರಮುಖವಾಗಿ ಒಬ್ಬ ಶಿಕ್ಷಕ ಅಂದ್ರೆ ಏನು, ಆ ವ್ಯಕ್ತಿತ್ವ ಹೇಗೆ ಅಂತ ಒಂದು ಸಣ್ಣ ದೃಷ್ಟಾಂತ ಮೂಲಕ ಹೇಳ್ಕೊಡ್ತೇನೆ. ನೀವೆಲ್ಲರೂ ಕೂಡ ಇತಿಹಾಸವನ್ನ ಅಧ್ಯಯನ ಮಾಡಿದ್ದೀರಾ. ಅಂಬೇಡ್ಕರ್ ಹೇಳ್ತಾರೆ, ಯಾರು ಇತಿಹಾಸವನ್ನ ಅರಿಯಲಾರರೋ ಅವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ನಮ್ಮೆಲ್ಲ ಗೊತ್ತು, ಮೌರ್ಯ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಗುರು ಚಾಣಕ್ಯ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆ ಒಂದು ಸಾಮ್ರಾಜ್ಯ ಬಗ್ಗೆ ವಿಸ್ತರಣೆ ಮಾಡುವಂತ ಆಸಕ್ತಿನೂ ಬೇಡ, ಅದೆಲ್ಲರೂ ಕೂಡ ನಿಮ್ಗೆ ಗೊತ್ತಿದೆ. ಆದ್ರೆ ಆ ಗುರು ಹೇಗೆ ಬದುಕಿದ್ದ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತಾನೆ. ಯಾಕಂದ್ರೆ ನಿಮ್ಮ ಪ್ರಾಚ್ಯರನ್ನು ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಅವಾಗ ಅಶೋಕ ಮಹಾರಾಜ ಹೇಳ್ತಾನೆ, ಯಥಾ ರಾಜ ತಥಾ ಪ್ರಜಾ ಅಂತ. ಇವತ್ತು ಈ ಅದ್ಭುತವಾಗಿ ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ. ಇವತ್ತು ನಾನು ಶಿಕಾರಿಪುರದಲ್ಲಿ ಮೊನ್ನೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಕೂಡ ಶಿಕಾರಿಪುರದಲ್ಲಿ ಚೀಫ್ ಗೆಸ್ಟ್ ಆಗಿದ್ದೆ, ಬಸವ ಜಯಂತಿ ಕೂಡ ಚೀಫ್ ಗೆಸ್ಟ್ ಆಗಿದೆ. ಅವರು ಶಿವಮೊಗ್ಗದವರು, ಮಲೆನಾಡಿನ ಹೆಬ್ಬಾಗಿಲಿಂದ ಇವತ್ತು ಬರಗಾಲ ನಾಡೋದು ಬಿಜಾಪುರಕ್ಕೆ ಜ್ಞಾನದ ರಾಶಿಯನ್ನು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಪ್ರಾಚಾರ್ಯರಿಗೂ ಆ ಶಿಕ್ಷಕರು ಕೂಡ ಅಭಿನಂದಿಸುತ್ತಾರೆ. ಯಾಕೆ ಶಿಕ್ಷಕರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ? ಯಾವಾಗ ಮೌರ್ಯ ಸಾಮ್ರಾಜ್ಯ ಇಡೀ ಪ್ರಪಂಚದಾದ್ಯಂತ ಅದು ಸುವರ್ಣ ಸಾಮ್ರಾಜ್ಯ ಅಂದಾಗ ಬೇರೆ ದೇಶದ ಪ್ರವಾಸಿಗೆ ಮಾಡಿದ ಒಂದು ಸಲ ಅದನ್ನ ಚಾಣಕ್ಯ ಹೆಂಗಿದಾನ ಅಂತ ನೋಡ್ಬೇಕಂತ ಏನ್ ಮಾಡ್ತಾರಂದ್ರ, ಹೇಗೆ ಹುಯೆನ್ಸಾಂಗ್ ಪಾಹಿಯರ್ ಬಂದ್ರು ಹಾಗೆ ಬೇರೆ ದೇಶದಿಂದ ಒಬ್ಬ ಯಾತ್ರಿಕ ಭಾರತಕ್ಕೆ ಬರ್ತಾನೆ. ಬಂದಂತ ಮೌರ್ಯ ಸಾಮ್ರಾಜ್ಯ ತಿರುಗಾಡ್ತಾರೆ, ಹುಡುಕಾಡ್ತಾರೆ. ಎಲ್ಲಿ ಹುಡುಕಾಡ್ರು ಕೂಡ ಚಾಣಕ್ಯ ಸಿಗೋದಿಲ್ಲ. ಅಲ್ಲಿರುವಂತ ಒಬ್ಬ ಪ್ರಜೆಕೆತನ ಈ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಲ್ಲ, ಈ ಚಂದ್ರಗುಪ್ತನ ಗುರು ಎಲ್ಲಿದ್ದಾನ ಅಂತ ಕೇಳಿದಾಗ ಏನಂತಾನ, ಹೀಗೆ ಹೋಗು, ಬೆಳಗಿನ ಜಾವ 6 ಗಂಟೆ ಆಗಿರುತ್ತ, ಹೀಗೆ ಹೋಗು, ಅಲ್ಲೊಂದು ಕಾಡು ಬರುತ್ತಾ, ಕಾಡಲ್ಲಿ ಹೋದಾಗ ಅಲ್ಲಿ ಗುಡಿಸಲಲ್ಲಿ ಏನ್ ಸಿಗ್ತಾನಂದ್ರೆ ಒಬ್ಬ ಚಾಣಕ್ಯ ಸಿಗ್ತಾನ. ಆ ಚಂದ್ರಗುಪ್ತ ಮೌರ್ಯನ ಗುರು ಸಿಗ್ತಾನ ಅಂದಾಗ ಹೇಳಂತ ಹೇಳಿ ಹುಡುಕಾಡ್ಕೋತ ಹೋಗ್ಬಿಡ್ತಾನ. ಬೆಳಗಿನ ಜಾವ ಹೋದಾಗ ಅದು 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 ನದಿಯ ದಂಡೆಯಲ್ಲಿ ಅಂತ ಒಬ್ಬ ವ್ಯಕ್ತಿ ಸ್ನಾನ ಮಾಡ್ತಾ ಇರ್ತಾನೆ. ಸ್ನಾನ ಮಾಡ್ತಾ ಇರುವಾಗ ಕೇಳ್ತಾನೆ, ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಗುರು ಚಾಣಕ್ಯ ಇದಾನಂತಲ್ಲ, ಏನಿದಾನಂದಾಗ ಅವಾಗ ಆ ಸ್ನಾನ ಮಾಡಿರುವಂತ ವ್ಯಕ್ತಿ ಹೇಳ್ತಾನೆ, ಹೀಗೆ ನೇರ ಹೋಗಿ ಅಲ್ಲಿ ಅಂತ ನಿಮ್ಗೆ ಒಂದು ಗುಡಿಸಲು ಅಂತ ಅಲ್ಲಿ ಸಿಗ್ತಾನೆ. ನಿಮಗೆ ಯಾರು? ಚಾಣಕ್ಯ ಅಂದಾಗ ಹೇಳದ್ನಂತ ಹೇಳಿ ಹುಡುಕಾಡ್ಕೋತ ಹೋಗ್ತಾನ. ಆ ಒಂದು ಗುಡಿಸಲಲ್ಲಿ ಆ ಸಣ್ಣದಾದ ಕಿಟಕಿ ಇರುತ್ತ, ಹೀಗೆ ಇಣಕಾಕಿ ನೋಡ್ತಾನೆ. ಆ ಒಂದು ಗುಡಿಸಲಲ್ಲಿ ಕೇವಲ ಒಂದು ಜೊತೆ ಹಾಸಿಗೆ, 2 ಜೊತೆ ಬಟ್ಟೆ, ಒಂದು ಮಣ್ಣಿನ ನೀರು ಕುಡಿಯೋದಕ್ಕೆ ಒಂದು ಹರಿವು ಮಾತ್ರ ಇರುತ್ತಾ. ಆಗ್ಬಿಡ್ತಾನೆ. ಅಲ್ಲ, ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿದಂತ ಗುರು ಚಾಣಕ್ಯ ಇಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ? ಇಲ್ಲಿ ಗುಡಿಸಲಿಲ್ಲ ಅಂದಾಗ ಅವಾಗ ಹೇಳಿದಾನಂತ ಹೇಳಿ ಮತ್ತೆ ಎಲ್ಲಿದ್ದಾನಂತ ಹೇಳಿ ಹೊಂಟುವಾಗ ಅಂತಲ್ಲ, ಆ ಸ್ನಾನ ಮಾಡುವಂತ ವ್ಯಕ್ತಿ ರಿಟರ್ನ್ ಬರ್ತಾ ಇರ್ತಾನೆ. ಅವಾಗ ಹೇಳ್ತಾನೆ, ಹೇಳಿದ್ರಪ್ಪ ಮೌರ್ಯ ಸಾಮ್ರಾಜ್ಯವನ್ನ ಹುಟ್ಟುಹಾಕಿದಂತ ಚಾಣಕ್ಯ ಗುಡಿಸಲಲ್ಲಿ ಇದಾನಂತ ಹೇಳಿ, ಎಲ್ಲಿದ್ದಾನೆ ಕಾಣಿಸ್ಲಿಲ್ಲ ಅಂದಾಗ ಅವ ಹೇಳ್ತಾನ, ನಾನಲ್ಲಿ ಚಾಣಕ್ಯ ಅಂತ. ಅದೇ ಚಾಣಕ್ಯ ಏನ್ ಮಾಡ್ತಾ ಇರ್ತಾನೆ, ನದಿಯಿಂದ ಸ್ನಾನ ಮಾಡಿ ಹೊರಗೆ ಬರ್ತಾ ಇರ್ತಾನ. ನೀವೆಲ್ಲಿರೋದು ಅಂದ್ರೆ ಇದೇ ಗುಡಿಸಲಲ್ಲಿ ಇರೋದು ಅಂತ. ಅಲ್ಲ ರೀ, ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಗುರು ಚಾಣಕ್ಯ ಯಾವುದೋ ಅರಮನೆಯಲ್ಲಿ ಇರಬೇಕು, ನೀವು ನೋಡಿದ್ರೆ ಗುಡಿಸಲಲ್ಲಿ ಇದ್ರಂದಾಗ ನಾನು ರಾಜನ ಚಾಣಕ್ಯ ಅಲ್ಲ, ನಾನು ಜ್ಞಾನದ ಚಾಣಕ್ಯ ಅಂತ ಹೇಳ್ತೀವಿ. ಅಂತ ಸಾವಿರದಲ್ಲ ಒಬ್ಬ ರಾಜನನ್ನು ತಯಾರು ಮಾಡಬಹುದು, ಜ್ಞಾನ ಇತ್ತಂತಾಳೆ. ಹಾಗಾಗಿ ಎಲ್ಲ ಶಿಕ್ಷಕರು ಹಪಾಪಿಸಬೇಕಾದದ್ದು ಯಾವುದಕ್ಕಪ್ಪ ಅಂದ್ರ ಜ್ಞಾನಕ್ಕೆ. ಇವತ್ತ ಎಷ್ಟೋ ತುಂಬಾ ನೋವಾಗುತ್ತೆ. ಹೀಗೆ ಶಾಸಕ ಹೇಳ್ಬಿಟ್ರಲ್ಲ, SSLC ಪರೀಕ್ಷೆಯಲ್ಲಿ ಜಗಜ್ಯೋತಿ ಅಣ್ಣ ಬಸವಣ್ಣ ಹುಟ್ಟಿದಂತ ಈ ನಾಡಿನಲ್ಲಿ, ನಡೆದಾಡುವ ಸಂತ, ಶತಮಾನದ ಸಂತ ಹುಟ್ಟಿದಂತ ಸಿದ್ದೇಶ್ವರ ಸ್ವಾಮಿ ಹುಟ್ಟಿದಂತ ನಾಡಿನಲ್ಲಿ ಇವತ್ತು SSLC ರಿಸಲ್ಟ್ ನೋಡಿದಾಗ 100ರಲ್ಲಿ 57 ಜನ ಫೇಲ್ ಆಗ್ತಾರೆ. ಅಂದ್ರ ಎಷ್ಟು ಜ್ಞಾನದಲ್ಲಿ ನಾವು ಅಜ್ಞಾನವನ್ನ ಆಗಿ ಹೋಗಿದ್ದೀವಿ. ಜ್ಞಾನದ ನಾಡು ಅಜ್ಞಾನವಾಗಿ ಹೋಗಿದೆ ಅಂದ್ರ ಅದೇ ಹೋದ ವರ್ಷ ನೋಡಿದಾಗ 98-99% ರಿಸಲ್ಟ್ ಇತ್ತು. ಇವತ್ತು 48 ಆಗಿದೆಪ್ಪ ಅಂದ್ರ ಅವತ್ತ ಮಾಲ್ ಪ್ರಾಕ್ಟೀಸ್ ಆಗಿತ್ತು. ಇವತ್ತು ಎಲ್ಲರೂ ಕೂಡ ಏನ್ ಮಾಡ್ತಾರ, ಅದು ಅಂತಲ್ಲ
ಆ ಮಾರ್ಕೆಟ್ ಸಡಿಲಗತ್ತಲ್ಲ ರಿಸಲ್ಟ್ ಇಲ್ಲಿ ಬಂದಿದೆ ಅಂದ್ರ ಹಾಗಾಗಿ ನೀನು ಬಂಗಾರ ಹಾಕಿದ್ರ ತಿಪ್ಪೆ ಹಾಕಿದ್ರು ಹೊಳಿತಿ